ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಪೇಯ್ನು ಯಾರಿಗಿಲ್ಲ ಹೇಳಿ? ಎಲ್ಲರಿಗೂ ನೋವು ಒಂದಲ್ಲ ಒಂದು ರೀತಿಲಿ ಇದ್ದೇ ಇರುತ್ತೆ. ಮಾನಸಿಕವಾಗಿ ನೋವು ಇರ್ಬೋದು, ದೈಹಿಕವಾಗಿ ನೋವು ಇರ್ಬೋದು. ನಾನಿವತ್ತು ಒಂದು ದೈಹಿಕವಾಗಿ ನೋವು ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವೀಗ ಫಾರ್ ಎಕ್ಸಾಂಪಲು ಎಲ್ಲೋ ಒಂದು ಹಳೆ ಹೇಟ್ ಆಗಿರೋದು ಅಥವಾ ಮಜಲ್ ಕ್ಯಾಚ್ ಆಗಿರೋದು ಇಲ್ಲ ಏನೋ ಬಡ್ಸ್ಕೊಂಡಿರೋದು. ಈಗ ಹೆಣ್ಮಕ್ಳೊಳಗೆ ಪೀರಿಯಡ್ಸ್ ಟೈಮಲ್ಲೋ ಒಂದು ಪೇಯ್ನ್ ಅಂತಂದು ಇದ್ದೇ ಇರುತ್ತೆ. ಆ ಪೇಯ್ನ್ಗೆ ಟೆಂಪ್ರರಿ ರಿಲೀಫ್ಗೆ ನಾವು ಏನು ಮಾಡ್ತಾಯಿದ್ದೋ ಅಂತಂದರೆ ಲೈಕ್ ಬಿಸಿನೀರು ಶಾಖ ಕೊಟ್ಕೊಳ್ಳೋದು, ಅಥವಾ ಒಂದು ಉಪ್ಪನ್ನ ಬಿಸಿ ಮಾಡಿ ಅದ್ರ ಶಾಖ ಕೊಟ್ಕೊಳ್ಳೋದು, ಅಥವಾ ಯಾವುದೋ ಒಂದು ಬಾಮ್ ಹಚ್ಕೊಂಡು ಅದನ್ನ ಮಸಾಜ್ ಮಾಡ್ಕೊಳ್ಳೋದು. ಈ ಥರ ಡಿಫ್ರೆಂಟ್ ಟ್ರೆಡಿಷ್ನಲ್ ವೇಸ್ಗಳನ್ನ ನಾವು ಯೂಸ್ ಮಾಡ್ತಾಯಿದ್ದೋ. ಅದೇ ಥರ ಒಂದು ಈಗಿನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಅದನ್ನ ಹೇಗೆ ಟೆಂಪ್ರರಿ ರಿಲೀಫ್ ಮಾಡ್ಕೋಬೋದು ಅಂತಂದರೆ ಎಲೆಕ್ಟ್ರಿಕಲ್ ಹಾಟ್ ವಾಟರ್ ಬ್ಯಾಗ್ನ ನಾವು ಯೂಸ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡೋಕ್ಕೆ ಹೊರಟಿರೋದು ಅದೇ ಒಂದು ಎಲೆಕ್ಟ್ರಿಕಲ್ ಹಾಟ್ ವಾಟರ್ ಬ್ಯಾಗ್ನ. ಬನ್ನಿ, ಅದು ಯಾವ ಬ್ರ್ಯಾಂಡು, ಅದು ಹೇಗೆ ವರ್ಕ್ ಮಾಡುತ್ತೆ ಮತ್ತು ಅದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡೋಕೆ ಕೊಟ್ಟಿರೋದು ಒಂದು ಎಲೆಕ್ಟ್ರಿಕಲ್ ಹಾಟ್ ವಾಟರ್ ಬ್ಯಾಗು. ಅದು ಬ್ರ್ಯಾಂಡ್ ಬಂದ್ಬಿಟ್ಟು ಕೇರ್ ಸ್ಮಿತ್ ಅಂತ ಅಂದ್ಬಿಟ್ಟು ಇದು ಬ್ರ್ಯಾಂಡು. ಸುಮಾರು ದಿನಗಳಿಂದ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಒಂದು ಎಲೆಕ್ಟ್ರಿಕಲ್ ಹಾಟ್ ವಾಟರ್ ಬ್ಯಾಗ್ನ ನಾನು ಹುಡುಕ್ತಾ ಇದ್ದೆ. ಫೈನಲಿ ಈ ಒಂದು ಹಾಟ್ ವಾಟರ್ ಬ್ಯಾಗು ನನಗೆ ಸಿಕ್ತು. ತುಂಬ ಡಿಫ್ರೆಂಟ್ ಕಂಪ್ನಿದು, ಡಿಫ್ರೆಂಟ್ ಬ್ರ್ಯಾಂಡ್ಸ್ದು, ಡಿಫ್ರೆಂಟ್ ಸ್ಪೆಸಿಫಿಕೇಷನ್ಸ್ದು ಹಾಟ್ ವಾಟರ್ ಬ್ಯಾಗ್ ಇದೆ. ಬಟ್ ಎಲ್ಲದೂ ನನಗೆ ಕಂಪೇರ್ ಮಾಡಿದ್ರೆ ನನಗೆ ಬೆಸ್ಟ್ ಅನಿಸೋದು ಈ ಒಂದು ಕೇರ್ ಸ್ಮಿತ್ ಕಂಪ್ನಿದು ನನಗೆ ಬೆಸ್ಟ್ ಅನಿಸ್ತು. ಅದರಿಂದ ನಾನು ಇದನ್ನೇ ಚೂಸ್ ಮಾಡಿದೆ. ಅರ್ಲಿಯರ್ ನಾನೇನು ಮಾಡ್ತಾ ಇದ್ದೆ ಅಂತಂದರೆ, ಮೊದಲೇ ನಾನು ಒಂದು ನಾರ್ಮಲ್ ಇದನ್ನು ಎಲೆಕ್ಟ್ರಿಕಲ್ ಹಾಟ್ ವಾಟರ್ ಬ್ಯಾಗೆ ಇದನ್ನು ಯೂಸ್ ಮಾಡ್ತಾಯಿದ್ದೆ. ಬಟ್ ಇದು ತುಂಬ ಸುಮಾರು 2-3 ವರ್ಷಗಳಾಯಿತು. ಇದ್ರದ್ದು ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತೈತೆ. ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಒಳಗಡೆ ಮೊದಲೆಲ್ಲ ಇದು ಫುಲ್ಲಾಗಿ ಇದ್ರದ್ದು ಒಂದು ಜೆಲ್ ಇತ್ತು, ಒಂದು ಲೀಕ್ ಆಗಿ ಇದು ಹೋಗಿದೆ. ಬಟ್ ನಾನೊಂದು ಪ್ರೀಮಿಯಂ ಬ್ರ್ಯಾಂಡ್ ಅಂತ ಹುಡುಕ್ತಾ ಇದ್ದಾಗ ಈ ಒಂದು ಬ್ರ್ಯಾಂಡು ನನಗೆ ಸಿಕ್ತು. ಅದರಿಂದ ಇದನ್ನು ಪರ್ಚೇಸ್ ಮಾಡಿದೆ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ಏನೇನು ಅವನು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಕೊಟ್ಟಿದ್ದೇನೆ ಅಂತ ನೋಡೋಣ. ಇದು ಬಂದು ಕೇರ್ ಸ್ಮಿತ್ ಇಆನ್ ಅಂತ ಅಂದ್ಬಿಟ್ಟು ಇದ್ರದ್ದು ಒಂದು ಎಲೆಕ್ಟ್ರಿಕಲ್ ಬ್ಯಾಗ್ದು ಒಂದು ಇಆನ್ ಅನ್ನೋದು ಇದ್ರ ಮಾಡಲು. ಫ್ರೆಂಡ್ಸ್, ಫೀಚರ್ಸ್ ನೋಡಬೇಕು ಅಂತ ಅಂದರೆ ಇದರಲ್ಲಿ ಫಸ್ಟ್ ಕೊಟ್ಟಿರೋದು ಡ್ಯೂಯಲ್ ಇನ್ಸುಲೇಷನ್ ಸಿಲಿಕಾ ಜೆಲ್ ಹೀಟಿಂಗ್ ಟೆಕ್ನಾಲಜಿ. ದಟ್ ಮೀನ್ಸ್ ಅದರ ಅರ್ಥ ಏನಪ್ಪ ಅಂತಂದರೆ ನೋ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಇನ್ ವಾಟರ್ ಆ್ಯಂಡ್ ಯೂನಿಫಾರ್ಮ್ ಹೀಟಿಂಗ್ ಜನ್ರೇಷನ್, ಹೈ ಥರ್ಮಲ್ ಎಫಿಷಿಯನ್ಸಿ. ಅಂದರೆ ಒಂದು ವಾಟರ್ಗೆ ಆಗಲಿ ಕಾಯಿಲ್ಗೆ ಆಗಲಿ ಯಾವುದೇ ಒಂದು ಕಾಂಟ್ಯಾಕ್ಟ್ ಇರಲ್ಲ. ಆದ್ದರಿಂದ ಡ್ಯೂಯಲ್ ಇನ್ಸುಲೇಷನ್ನ ಇವರು ಕೊಟ್ಟಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಟ್ರಿಪಲ್ ಎಕ್ಸ್ಪ್ಲೇಷನ್ ಪ್ರೂಫ್ ಪ್ರೊಟೆಕ್ಷನ್. ಟ್ರಿಪಲ್ ಎಕ್ಸ್ಪ್ಲೇಷನ್ ಪ್ರೂಫ್ ಪ್ರೊಟೆಕ್ಷನ್ ಅಂತಂದರೆ ಈಗ ಎಲ್ಲರಿಗೂ ಒಂದು ಡೌಟ್ ಇರ್ಬೋದು, ಹೀಟ್ ಹಾಕಿರ್ತೀವಿ, ಅದು ಹೀಟ್ ಆಗ್ತಾ ಇರುತ್ತೆ, ಅವಾಗ ಏನಾದ್ರು ಬ್ಲಾಸ್ಟ್ ಆಗೋದು ಏನಾದ್ರು ಚಾನ್ಸಸ್ ಇರುತ್ತಾ ಅಂತ ಅಂದ್ಬಿಟ್ಟು ಅದಕ್ಕೆ ಅವನು ಸೇಫ್ಟಿಯಾಗಿ ಒಂದು 3 ಫೀಚರ್ಸ್ನ ಇಲ್ಲಿ ಕೊಟ್ಟಿದ್ದಾನೆ. ಒಂದು ಹೆವಿ ಇಂಟೆಲಿಜೆಂಟ್ ಥರ್ಮೋಸ್ಟಾಟ್ ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಸರ್ಟೈನ್ ಟೆಂಪ್ರೇಚರ್ ರೀಚ್ ಆದ ತಕ್ಷಣ ಅದೇನು ಮಾಡುತ್ತೆ, ಆಟೋಮೆಟಿಕಾಗಿ ಕಟ್ ಆಫ್ ಆಗುತ್ತೆ. ಅದು ಒಂದು ಫೇಲ್ಯೂರ್ ಆಯಿತು ಅಂದರೆ ಪವರ್ ಸಪ್ಲೈ ವಿತ್ ಮೆಕ್ಯಾನಿಕಲ್ ಸ್ವಿಚ್ ಇರುತ್ತೆ. ಅದನ್ನು ಅಷ್ಟೇ, ಅದು ಯಾವ ಥರ ಬಿಲ್ಡ್ ಮಾಡಿರ್ತಾರೆ ಅಂತಂದರೆ ಒಂದು ಸರ್ಟೈನ್ ಟೆಂಪ್ರೇಚರ್ ಆದ ತಕ್ಷಣ ಅದು ಕಟ್ ಆಫ್ ಆಗಬೇಕು. ಇನ್ನೊಂದು ಸೇಫ್ಟಿ ಏನು ಕೊಟ್ಟಿದ್ದಾರೆ ಅಂದರೆ ಟ್ರಿಪಲ್ ಟೆಂಪ್ರೇಚರ್ ಫ್ಯೂಸ್. ನೀವು ಆ ಒಂದು ಟೆಂಪ್ರೇಚರು ಹೋದ ತಕ್ಷಣ ಏನಾಗುತ್ತೆ, ಆ ಫ್ಯೂಸ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಈ ಥರ 3 ಒಂದು ಸೇಫ್ಟಿ ಫೀಚರ್ಸ್. ಅಂದರೆ ಟೆಂಪ್ರೇಚರ್ ಏನೋ ಒಂದು ಪ್ರೀ ಇರುತ್ತೆ, ಆ ಡಿಟರ್ಮೆಂಟ್ ಟೆಂಪ್ರೇಚರ್ ಹೋದ ತಕ್ಷಣ ಕಟ್ ಆಫ್ ಆಗಬೇಕು. ಅದು ಒಂದು ಮೇನ್ ಸೇಫ್ಟಿ ಫೀಚರ್ಸು. ಒಂದು ಫೇಲ್ಯೂರ್ ಆದರೆ ಇನ್ನೊಂದು ಫೇಲ್ಯೂರ್ ಆದರೆ ಇನ್ನೊಂದು, ಈ ಥರ 3 ಒಂದು ಫೀಚರ್ಸ್ನ ಕೊಟ್ಟಿದ್ದಾನೆ ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ. ಮತ್ತು ಇನ್ನೊಂದು ಹೈ ಫ್ರೀಕ್ವೆನ್ಸಿ ಹಾಟ್ ಪ್ರೆಸ್ ಸಿಲಿಕಾ ಟೆಕ್ನಾಲಜಿ. ಅಂದರೆ ವಿಸ್ಟ್ಯಾಂಡ್ ಸ್ಟ್ಯಾಟಿಕ್ ಪ್ರೆಷರ್ ಮೋರ್ ದೆನ್ 80 kg. ಅಂದರೆ ಅಪ್ ಟು ಇದು 80 kg ಮೇಲೆ ತನಕ ಇದನ್ನ ಪ್ರೆಷರ್ ಇದು ವಿಸ್ಟ್ಯಾಂಡ್ ಮಾಡುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈ ಥರ ಹಿಂಗೆ ಪ್ರೆಸ್ ಮಾಡಿ ಕುಟ್ಕೊಳ್ತು ಅಂತಂದರೆ. ಮತ್ತು ಮೆಟೀರಿಯಲ್ ಕ್ರ್ಯಾಕಿಂಗ್ ಫೋರ್ಸ್ ಮೋರ್ ದೆನ್ 12.5 ನ್ಯೂಟನ್ಸ್. ಅಂದರೆ ಅದರದ್ದು ಒಂದು ಫೋರ್ಸ್ ನೀವು ಈ ಥರ ಹಿಂಗೇನು ಅಪ್ಲೈ ಮಾಡ್ತು ಅಂತಂದರೆ ಅಪ್ ಟು ಒಂದು 12.5 ನ್ಯೂಟನ್ಸ್ ತನಕ ಇದು ತಡ್ಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ನೋ ಲಿಕ್ವಿಡ್ ಲಾಸ್
ಫಿನಾಮಿನಾ. ಅಂದರೆ ಇವಾಗ ನೋಡಿ, ಈ ಒಂದು ಇದರಲ್ಲಿ ಇದು ತೊಗೊಂಡಾಗ ಫುಲ್ ಇತ್ತು ಲಿಕ್ವಿಡು, ಈಗ ಇದ್ರ ಲಿಕ್ವಿಡ್ ಲೀಕ್ ಆಗಿದೆ ನಾನು ಕಂಡಂಗೆ. ಆ ಥರ ಲಿಕ್ವಿಡು ಇದ್ರಲ್ಲಿ ಲೀಕ್ ಆಗಲ್ಲ ಅನ್ನೋ ಒಂದು ಫೀಚರ್ಸ್ ಕೊಟ್ಟಿದ್ದಾರೆ. ಮತ್ತು ಎನರ್ಜಿ ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್. ಇದು ಹೀಟ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಮತ್ತು ಎಷ್ಟು ಟೆಂಪ್ರೇಚರ್ಗೆ ಇದು ಕಟ್ ಆಫ್ ಆಗುತ್ತೆ, ಅಲ್ಲಿ ಎಲ್ಲಿ ತನಕ ಇದು ಹೀಟ್ ಆಗುತ್ತೆ ಅಂದರೆ ರ್ಯಾಪಿಡ್ ಹೀಟಿಂಗ್ 8 to 10 minutes, ಅಂದರೆ 8ರಿಂದ 10 ನಿಮಿಷದೊಳಗಡೆ ಇದು ಹೀಟ್ ಆಗುತ್ತೆ. ಕಟ್ ಆಫ್ ಟೆಂಪ್ರೇಚರ್ ಅಟ್ 70 ಡಿಗ್ರಿ ಸೆಲ್ಸಿಯಸ್ ಇದು ರೀಚ್ ಆದ ತಕ್ಷಣ ಇದೇನಾಗುತ್ತೆ, ಹೀಟ್ ಆಗೋದು ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಇದ್ರ ಪವರ್ ಕನ್ಸಂಪ್ಷನ್ ಎಷ್ಟಪ್ಪ ಅಂತಂದರೆ 360 ವ್ಯಾಟ್ಸ್ ಇನ್ಪುಟ್ ಪವರ್ ಇದನ್ನು ಕೊಟ್ಟಿದ್ದಾರೆ. ಇದ್ರ ಒಳಗಡೆ ವಾಟರ್ ಫಿಲ್ ಮಾಡಿರ್ತಾರೆ, ಅದು 1 ಲೀಟ್ರ್ ವಾಟರ್ ಇರುತ್ತೆ. ನೆಕ್ಸ್ಟ್ ವೆಯ್ಟ್ ಬಂದ್ಬಿಟ್ಟಿದ್ದು 1300 ಗ್ರಾಮ್, ಅಂದರೆ 1 kg 300 ಗ್ರಾಮ್ ಇರುತ್ತೆ. ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು ವಾರ್ನಿಂಗ್ ಏನು ಕೊಟ್ಟಿದ್ದಾರೆ, ಡು ನಾಟ್ ಯೂಸ್ ವೈಲ್ ಚಾರ್ಜಿಂಗ್ ದ ಹಾಟ್ ವಾಟರ್ ಬ್ಯಾಗ್. ಈ ಒಂದು ಹಾಟ್ ವಾಟರ್ ಬ್ಯಾಗ್ ಏನಿದೆ ಅದನ್ನ ಹಿಂಗೆ ಫ್ಲಾಟ್ ಸರ್ಫೇಸ್ ಅಲ್ಲಿ ಇಡಿ, ಮತ್ತೆ ಯಾವುದು ಚಾರ್ಜಿಂಗ್ ಪಾಯಿಂಟ್ ಅಂತ ಕೊಟ್ಟಿರ್ತಾರೆ ಅದು ಮೇಲ್ಗಡೆ ಇಡಬೇಕು. ಜೊತೆಗೆ ನೀವು ಫಸ್ಟು ಚಾರ್ಜಿಂಗ್ ಪಾಯಿಂಟ್ನ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿ ಅಂತ ಒಂದು ವಾರ್ನಿಂಗ್, ಸೇಫ್ಟಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತು ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯಾವಾಗ ಅಂತಂದರೆ ಇದು 8/2023 ಆಗಸ್ಟ್ 2023 ಇದು ಮ್ಯಾನುಫ್ಯಾಕ್ಚರ್ ಆಗಿದೆ. ಇದ್ರ MRP ಬಂದ್ಬಿಟ್ಟು ನಮಗೆ 2250 ರೂಪಾಯಿ ಕೊಟ್ಟಿದ್ದಾರೆ. ಅಮೆಝಾನಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ, ಅದು ಬಂದು ನಮಗೆ 950 ರೂಪಾಯಿಗೆ ಸಿಕ್ತು. ನೀವೇನಾದ್ರು ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ, ಒಳಗಡೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್, ಇದು ನೋಡಿ, ಇದು ಒಂದು ಎಕ್ಸ್ಟರ್ನಲ್ ಕವರ್ ಇದು ನಮಗೆ ಕೊಟ್ಟಿದ್ದಾರೆ. ಇದು ಒಂದು ಚಾರ್ಜಿಂಗ್ ಪಾಯಿಂಟು, ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ ನೋಡಿ, ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಒಂದು ಚಾರ್ಜಿಂಗ್ ಪಾಯಿಂಟು. ಹೀಗೆ ಆವಾಗಲೇ ನಾನು ಹೇಳಿದ್ನಲ್ಲ, ಇದು ಟಾಪು, ಈ ಥರ ಹಿಂಗೆ ಪ್ಲೇಸ್ ಮಾಡಿ ಹಿಂಗೆ ಚಾರ್ಜ್ಗೆ ಹಾಕಬೇಕು. ಇದು ನಮಗೆ ಎಲೆಕ್ಟ್ರಿಕಲ್ ಹಾಟ್ ವಾಟರ್ ಬ್ಯಾಗ್, ಇದು ಟಾಪು, ಇದು ನಮಗೆ ಬಾಟಮು. ನೆಕ್ಸ್ಟು ಒಂದು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, 6 month ಎಕ್ಸ್ಟೆಂಡೆಡ್ ವಾರಂಟಿ. ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡ್ರೆ 6 month ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಸಿಲಿಕಾ ಕೊಟ್ಟಿದ್ದಾರೆ. ಇಷ್ಟೇ ಇದ್ರದ್ದು ಒಳಗಡೆ ಕೊಟ್ಟಿರೋದು. ಟೋಟಲಿ 4 ಐಟಮ್ಸು, ಒಂದು ಎಲೆಕ್ಟ್ರಿಕಲ್ ಹಾಟ್ ವಾಟರ್ ಬ್ಯಾಗು, ಜೊತೆಗೆ ಅದು ಕವರು, ಮತ್ತು ಒಂದು ಚಾರ್ಜರು, ಪ್ಲಸ್ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಈಗ ನೋಡಿ, ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ನಮ್ಮದು ಎಲೆಕ್ಟ್ರಿಕಲ್ ಹಾಟ್ ವಾಟರ್ ಬ್ಯಾಗು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆಟೋ ಶಟ್ ಆಫ್ ಚಾರ್ಜ್, ಪ್ರಿವೆಂಟ್ ಓವರ್ ಹೀಟಿಂಗ್. ನೆಕ್ಸ್ಟು ಕಾರ್ಡ್ಲೆಸ್ ರೀಚಾರ್ಜು, ಅಂದರೆ ಇದಕ್ಕೆ ಯಾವುದೇ ಸಹ ವೈರು ಇಲ್ಲಿ ಅಟ್ಯಾಚ್ ಆಗಲ್ಲ, ಜಸ್ಟ್ ಈ ಒಂದು ಚಾರ್ಜರ್ ಹೀಗೆ ಬಂದು ಅಟ್ಯಾಚ್ ಆಗುತ್ತೆ ಅಷ್ಟೇ. ಮತ್ತು ಪೇಟೆಂಟ್ 6 ಲೇಯರ್ ಡಿಸೈನ್, 6 ಲೇಯರ್ ಫಾರ್ ಸೇಫ್ಟಿ. ಅಂದರೆ ಈ ಒಂದು ಒಳಗಡೆ ಏನಿದೆ ಇದರಲ್ಲಿ 6 ಲೇಯರ್ಸ್ ಕೊಟ್ಟಿರ್ತಾರೆ ಅವರು ಸೇಫ್ಟಿ ಪರ್ಪಸ್ಗೆ. ಯಾವಾಗಲೇ ಹೇಳಿದ್ನಲ್ಲ, ಪ್ರೀಮಿಯಂ ಪ್ಲಸ್ ಕವರ್ ಅಂತಾನೆ ಇದು ಒಂದು ಕವರ್ ಕೊಟ್ಟಿದ್ದಾರೆ ಇದ್ರ ಜೊತೆ. ಅಂದರೆ ಈ ಒಂದು ಬ್ರ್ಯಾಂಡ್ದು ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ನಾನು ಹೇಗೆ ಸ್ಪೆಷಲ್ ಅಂತ ಹೇಳ್ತಾರೆ ಅಂತ ಅಂದರೆ, ಸಿಲಿಕಾನ್ ಕಾಯಿಲ್ ಯೂಸ್ ಮಾಡಿದ್ದೀವಿ, ಮತ್ತು ಆಟೋ ಕಟ್ ಆಫ್ ಆಗುತ್ತೆ ಅಪ್ ಟು 70 ಡಿಗ್ರಿ ಸೆಲ್ಸಿಯಸ್ಗೆ ಇದು ಆಟೋ ಕಟ್ ಆಫ್ ಆಗುತ್ತೆ. ನೆಕ್ಸ್ಟ್ ಯೂನಿಫಾರ್ಮ್ ಹೀಟಿಂಗ್ ಟೆಕ್ನಾಲಜಿ. ನೆಕ್ಸ್ಟು ಫುಲ್ಲಿ ಇನ್ಸುಲೇಟೆಡ್ ಅಂತ ಅಂದರೆ ಯಾವುದೇ ಒಂದು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟು ಇರಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಹೀಟ್ ಆಗ್ತಾ ಇರಬೇಕಾದ್ರೆ ಹೀಟಿಂಗ್ ಎಲಿಮೆಂಟ್ಗೆ ಆಗಲಿ ಮತ್ತು ವಾಟರ್ಗೆ ಆಗಲಿ ಎರಡಕ್ಕೂ ಒಂದು ಕಾಂಟ್ಯಾಕ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ಫುಲ್ಲಿ ಇನ್ಸುಲೇಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಎಂಜಿನಿಯರ್ಡ್ ಫಾರ್ ಯುವರ್ ಸೇಫ್ಟಿ, ಯುನಿಕ್ 6 ಲೇಯರ್ ಡಿಸೈನ್. ನಾನು ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ 6 ಲೇಯರ್ ನೀವು ನೋಡ್ಬೋದು. ಮೇಲ್ಗಡೆ 3 ಲೇಯರು, ಕೆಳಗಡೆ 3 ಲೇಯರು, ಸೆಂಟ್ರಲಿ ಒಂದು ಸಿಲಿಕಾನ್ ಕಾಯಿಲ್ ಕೊಟ್ಟಿದ್ದಾರೆ ಇಲ್ಲಿ ಸೆಂಟ್ರಲಿ. ನೆಕ್ಸ್ಟು ರೆಸಿಸ್ಟೆನ್ಸ್ ಎಬೋ 100 kg, ಅಂದರೆ 100 kg ಅಷ್ಟು ಭಾರ ಇದ್ರ ಮೇಲೆ ಹಾಕಿದ್ರು, 100 kg ಮೇಲೆ ಹಾಕಿದ್ರು ಇದ್ರ ಮೇಲೆ ಭಾರನ ಇದು ತಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟು ನೆಕ್ಸ್ಟ್ ಜನ್ ಈಟ್ ಸೇಫ್ ಚಾರ್ಜ್, ಅಂದರೆ ಸ್ಮಾರ್ಟ್ ಥರ್ಮಲ್ ಫ್ಯೂಸ್ ಪ್ರಿವೆಂಟ್ ದ ಆಕ್ಸಿಡೆಂಟಲ್ ಓವರ್ ಹೀಟಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ಕನೆಕ್ಟ್ ಮಾಡಿರ್ತೀವಿ, ಓವರ್ ಹೀಟ್ ಆಗೋದನ್ನ ಅದು ತಡೆಯೋದು ಒಂದು ಟೆಕ್ನಾಲಜಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದರೆ. ಮತ್ತು ಇಂಟೆಲಿಜೆಂಟ್ ಥರ್ಮೋಸ್ಟ್ಯಾಟ್, ನಾನು ಅವಾಗಲೇ ಹೇಳಿದ್ನಲ್ಲ, ಅದು ಒಂದು ಟೆಕ್ನಾಲಜಿ. ಹೀಟ್ ಆದ ತಕ್ಷಣ ಅದು ಕಟ್ ಆಫ್ ಆಗಬೇಕು ಅನ್ನೋದೊಂದು ಟೆಕ್ನಾಲಜಿ. ಸ್ಟಾಪ್ ಹೀಟಿಂಗ್ ಅಟ್ 70 ಡಿಗ್ರಿ ಸೆಂಟಿಗ್ರೇಡ್ಗೆ ಅದು ರೀಚ್ ಆದ ತಕ್ಷಣ ಅದು ಕಟ್ ಆಫ್ ಆಗುತ್ತೆ, ಅಂದರೆ ಹೀಟಿಂಗು ಕಟ್ ಆಫ್ ಆಗುತ್ತೆ. ಒಂದು ಮೆಕ್ಯಾನಿಕಲ್ ಸ್ವಿಚ್ ಕನೆಕ್ಟ್ ವಿತ್ ಎ ಸಿಂಪಲ್ ಕ್ಲಿಕ್. ಅಂದರೆ ಇವಾಗ ಇಲ್ಲಿ ನೋಡಿ, ಜಸ್ಟ್ ಹಿಂಗಿತ್ತು ಅಂದ ತಕ್ಷಣ ಜಸ್ಟ್ ಹಿಂಗೆ ಕನೆಕ್ಟ್ ನೋಡಿ, ಇಲ್ಲಿ ಕ್ಲಿಕ್ ಸೌಂಡ್ ಬರ್ತಾ ಇದೆ ನಿಮಗೆ. ಸಿಂಪಲ್ ಈ ಥರ ಹಿಂಗೆ ತಕ್ಷಣ ಇದು ಕನೆಕ್ಟ್ ಆಗುತ್ತೆ. ನೆಕ್ಸ್ಟು
ಇದು ಎಷ್ಟು ಟೈಮ್ ಅದು ಹೀಟ್ ಇರುತ್ತೆ ಅನ್ನೋದನ್ನ ನಾವು ನೋಡಬೇಕು ಅಂದರೆ ನಾರ್ಮಲ್ ಯೂಸ್ಗೆ ಇದೇನಾಗುತ್ತೆ 2 to 4 ಅವರ್ಸು ಇದು ಹೀಟ್ ಕೊಡುತ್ತೆ. ನೆಕ್ಸ್ಟ್ ಬೆಡ್ ವಾರ್ಮಿಂಗು ಅಂದರೆ ಫಾರ್ ಎಕ್ಸಾಂಪಲು ಇದನ್ನ ಇಟ್ಬಿಟ್ಟು ಜಸ್ಟ್ ಹಂಗೆ ಬೆಡ್ ಒಂದು ಸ್ವಲ್ಪ ಹೀಟ್ ಆಗಿರಲಪ್ಪ ಅನ್ನೋ ಥರ ಲೆಕ್ಕ ಹಾಕೊಳ್ತು ಅಂದರೆ ಅಪ್ ಟು 8 to 12 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಹೀಟ್ಸ್ ಅಪ್ ಟು 6 to 10 ಮಿನಿಟ್ಸಲ್ಲಿ ಇದು ಹೀಟ್ ಆಗುತ್ತೆ. ಅಂದರೆ ಇದು ಎಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತ ಅಂದರೆ ಈಗ ನೋಡು ಇಲ್ಲಿ ಕೊಟ್ಟಿದ್ದಾರೆ ಒಂದು ಈಗ ಹೆಣ್ಮಕ್ಳುಗಳು ಒಂದು ಪೀರಿಯಡ್ ಕ್ರ್ಯಾಂಪ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಫುಲ್ ತುಂಬ ಚಳಿ ಆದಾಗ ಇದನ್ನ ಯೂಸ್ ಮಾಡ್ಕೋಬೋದು. ಮತ್ತು ಪೇನ್ ರಿಲೀಫ್ಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಮಲ್ಟಿಪರ್ಪಸ್ಗೆ ನಾವು ಎಲ್ಲಿ ನಮಗೆ ಒಂದು ಬಿಸಿ ಶಾಖ ನಮಗೆ ಬೇಕಾಗುತ್ತೆ ಅನಿಸುತ್ತೆ ಆ ಒಂದು ಇದರಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಫೈನ್ ರಿಲೀಫ್ ಫ್ರಮ್ ಪೀರಿಯಡ್ ಪೇನ್ ಇಲ್ಲೇ ಕೊಟ್ಟಿದ್ದಾರೆ. ಸೇ ಗುಡ್ ಬೈ ಟು ಮೆನ್ಸ್ಟ್ರುಯಲ್ ಕ್ರ್ಯಾಂಪ್, ರಿಲೀವ್ ಪೇನ್ ರಿಲ್ಯಾಕ್ಸ್ ಯುವರ್ ಮಸಲ್ಸ್ ಇನ್ ಮಿನಿಟ್ಸ್, ಡಿಸೈನ್ ಫಾರ್ ಫಿಟ್ ಪರ್ಫೆಕ್ಟ್ ಆನ್ ದ ಅಬ್ಡಮನ್, ಬ್ಯಾಕ್ ಆ್ಯಂಡ್ ಥಿಂಗ್ಸ್ ಅಂತ. ಅಂದರೆ ಡಿಫ್ರೆಂಟ್ ಒಂದು ಇದಕ್ಕೆ ಎಲ್ಲಿ ನಮಗೆ ಪೇನ್ ಕಾಣಿಸ್ಕೊಂಡಿರುತ್ತೆ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಕೊಟ್ಟಿರ್ತಾರೆ. ಇದು ಒಂದು ಇದರ ಯೂಸೇಜ್ ಆಯಿತು ಫ್ರೆಂಡ್ಸ್. ಇವಾಗ ಇದು ಕನೆಕ್ಟ್ ಮಾಡೋದು ಹೇಗೆ ಇದನ್ನು ಆನ್ ಮಾಡಿ ನೋಡೋಣ. ನೋಡಿ ಇದು ಇಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ. ಇದನ್ನು ಜಸ್ಟ್ ಹೀಗೆ ಕನೆಕ್ಟ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಈಗ ಇದು ಇಲ್ಲಿ ನೋಡಿ ಈ ಥರ ಹೀಗೆ ಓಪನ್ ಮಾಡಬೇಕು. ಇಲ್ಲಿ ನೋಡಿ ಈ ಥರ ಒಳಗಡೆ ಪ್ಲಗ್ ಇರುತ್ತೆ. ಹೀಗಿಟ್ಟು ಜಸ್ಟು ಈ ಥರ ಆನ್ ಮಾಡಿಬಿಟ್ಟು ಜಸ್ಟು ನಾವು ಇಲ್ಲಿ ಸ್ವಿಚ್ ಆನ್ ಮಾಡೋಣ. ಒಂದು 6 ಇಂದ 8 ನಿಮಿಷಕ್ಕೆ ಇದು ಫುಲ್ಲು ಹೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೇಫ್ಟಿ ವಾರ್ನಿಂಗಲ್ಲಿ ಹೇಳಿದೆ ಅಂತಂದರೆ ಈ ಥರ ಫ್ಲ್ಯಾಟಾಗೇ ಇರಬೇಕು, ಇದು ಯಾವಾಗಲೂ ಹಪ್ಪಲ್ಲೇ ಇರಬೇಕು, ಆಗ ಆ ಥರ ಕನೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಜಸ್ಟ್ ಒಂದು 6 to 8 ಮಿನಿಟ್ಸ್ಗೆ ಇದು ಫುಲ್ಲು ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್ ಇದೀಗ ಫುಲ್ಲಿ ಹೀಟಾಗಿ ಕಟ್ ಆಫ್ ಆಯಿತು. ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲಿ ಲೈಟು ಆಫ್ ಆಗಿದೆ. ಇವಾಗ ನಾವೇನು ಮಾಡಬೇಕಂದ್ರೆ ಇದನ್ನು ಇಲ್ಲಿ ಸ್ವಿಚ್ ಆಫ್ ಮಾಡಿ ಹೀಗೆ ತೆಗೆದುಬಿಟ್ಟು ಈ ಜಸ್ಟ್ ಇಲ್ಲಿ ಲಾಕ್ ಮಾಡಿ ನೀವು ಇಲ್ಲಿ ನೋಡಿ ಈ ಕಡೆನೂ ಯಾವ ಥರ ಹೀಟ್ ಐತೆ ಸೇಮ್ ಈ ಕಡೆನೂ ಹೀಟು ಹಾಗೆ ಇದೆ, ಇಟ್ಕೊಳಕ್ಕಾಗಲ್ಲ. ಅದರಿಂದ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಈ ಬ್ಯಾಗಲ್ಲಿ ನಾವು ಹಾಕೋಣ. ಈ ಬ್ಯಾಗಲ್ಲಿ ಹಾಕ್ಬಿಟ್ಟು ನಾವೇನು ಮಾಡಬೇಕು, ಇದನ್ನು ಕೆಲವೊಂದು ಒಂದೇ ಸೈಡ್ ಮಲ್ಕೊಂಡಾಗ ಕತ್ತು ನೋವು ಬರುತ್ತೆ, ಈ ಥರ ಕತ್ತು ನೋವು ಅಥವಾ ಒಂದು ಭುಜ ನೋವು ಬರುತ್ತೆ, ಎಲ್ಲಿ ಬರುತ್ತೆ ಆ ಥರ ಇದನ್ನು ಯೂಸ್ ಮಾಡ್ಬೋದು. ಫೈನಲಿ ಈ ಒಂದು ಹಾಟ್ ವಾಟರ್ ಬ್ಯಾಗ್ನ ತೊಗೊಳ್ಬೋದು ಅಂತ ನನ್ನ ಕಡೆಯಿಂದ ಸಜೆಷನ್ ಕೇಳಿದ್ರೆ ಈ ಬ್ರ್ಯಾಂಡರಾಗಲಿ ನಿಮಗೆ ಕನ್ವೀನಿಯಂಟ್ ಆಗಿರೋದು ಯಾವ ಬ್ರ್ಯಾಂಡರಾಗಲಿ ಒಂದು ಮನೇಲಿ ಒಂದು ಎಸೆನ್ಷಿಯಲ್ ಒಂದು ವಸ್ತು ಇತ್ತು ಅಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮಗೆ ಇಷ್ಟ ಆದರೆ ಇದನ್ನು ತಗೊಳ್ಳಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ. ಎಲ್ಲರಿಗೂ ಧನ್ಯವಾದಗಳು.